ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಒಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದು ಏನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ನೋಡಿದ್ರೇ ತಿನ್ನಬೇಕಪ್ಪ ಅಂತ ಅನಿಸೋ ಪರೋಟ ಅಥವಾ ಆಲೂ ಪರೋಟ. ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ತಿನ್ನೋರು 3 ಅಥವಾ 4 ತಿಂತಾರೆ. ನೋಡಿ, ಒಂದ್ಸಲ ಮಕ್ಕಳಿಗೆ ಟಿಫನ್ಗೆ, ಲಂಚ್ಗೆ ಎಲ್ಲದಕ್ಕೂ ಹಾಕ್ಕೊಡ್ಬೋದು, ಬೇಗನೆ ಮಾಡ್ಕೊಳ್ಬೋದು. ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಆಲೂಗಡ್ಡೆನ 4-5 ವಿಸಿಲ್ ಹೊಡೆಸ್ಬಿಟ್ಟು ಆಲೂಗಡ್ಡೆನ ಮೆತ್ತಗೆ ಕಿವುಚ್ಕೊಂಡು ಈ ಥರ ಇಟ್ಕೋಬೇಕು. ಇದಕ್ಕೆ ಸ್ಟಫಿಂಗಾಗಿ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಗೋಧಿ ಹಿಟ್ಟು ಬಳಸೋ ಬದಲು ನಾವಿಲ್ಲಿ ಮೈದಾ ಹಿಟ್ಟನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಜಲ್ದಿ ಹಿಡಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಕಲರಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನಿಲ್ಲಿ ಅರಿಶಿನ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಾ ಹೋಳಿಗೆ ಇಡ್ತೀವಲ್ವ, ಒಬ್ಬಟ್ಟು ಇಟ್ಟು ಆ ರೀತಿ ಅದಕ್ಕೆ ನಾವಿಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಎಲ್ಲ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನೀಟಾಗಿ ಕಲಿಸ್ಕೋಬೇಕು. ಜಾಸ್ತಿ ಒಮ್ಮೆಲೆ ನೀರು ಹಾಕ್ಬಿಟ್ರೆ ಅಥವಾ ತಿಳಿ ಆಗಿಬಿಡುತ್ತೆ, ನಮಗೆ ಬೇಕಾಗಿರೋ ರೀತಿಲಿ ಹದವಾಗಿ ಬರೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಹಿಟ್ಟನ್ನು ನಾದ್ತಾಯಿದ್ದೀನಿ. ನೀವು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ನೋಡ್ತಾ ಇರ್ಬೋದು. ಎಲ್ಲ ಹಿಟ್ಟು ನೀರಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಅಂದಾದಮೇಲೆ ಲಾಸ್ಟಿಗೆ ನಾವಿಲ್ಲಿ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ನೆನೆ ಇಡಿ. ಇವಾಗ ಆಲೂಗಡ್ಡೆಗೆ ಪರೋಟಕ್ಕೆ ಸ್ಟಫಿಂಗ್ ಬೇಕಲ್ವ, ಅದನ್ನು ಮಾಡ್ಕೊಳ್ಳೋದು ಕೂಡ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದಪ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿ, ಅದಕ್ಕೆ ಅದಾದ ನಂತರ ಈರುಳ್ಳಿ, ಸ್ವಲ್ಪ ಟೊಮೆಟೊನೂ ಕೂಡ ನಾವಿಲ್ಲಿ ಸೇರಿಸ್ಬೇಕಾಗುತ್ತೆ. ಉರಿನ ಸ್ವಲ್ಪ ಜೋರಾಗೆ ಇಟ್ಟಿರಿ, ಯಾಕಂದರೆ ಬೇಸಾಗಿ ಎಣ್ಣೆ ಕಾದಿರಬೇಕಲ್ವ, ಅದಕ್ಕಾಗಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಲಿ, ಟೊಮೆಟೊ ಗೊಜ್ಜು ಥರ ಇಲ್ಲಿ ಬರಬೇಕಾಗುತ್ತೆ. ಒಂದು ಅಷ್ಟನ್ನೇ ಫ್ರೈ ಮಾಡ್ಕೊಳ್ತಾ ಇರಿ ಗ್ಯಾಸ್ ಮೇಲೆ. ಅದಾದ ನಂತರ ನಾನಿಲ್ಲಿ ಒಂದು 5-10 ನಿಮಿಷಗಳ ಕಾಲ ಬಿಟ್ಟಾದ್ಮೇಲೆ ಸ್ವಲ್ಪ ಶುಂಠಿ ಮಗು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ನಾನು ಅಲ್ಲ ಪೇಸ್ಟ್ ಥರ ಬರುತ್ತಲ್ವ, ಅದನ್ನು ನಾನಿಲ್ಲಿ ಬಳಸೋದಿಲ್ಲ. ಮನೆಯಲ್ಲೇ ಫ್ರೆಶ್ ಇರೋ ಶುಂಠಿನೇ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಸಾಂಬಾರು ಪುಡಿ ಆದರೂ ಹಾಕಿ, ಯಾವುದಾದ್ರೂ ಫ್ಲೇವರ್ ಪರವಾಗಿಲ್ಲ. ಸ್ವಲ್ಪ ಉಪ್ಪು ಕೂಡ ನೋಡಿ ಹಾಕ್ಕೊಂಡು, ಒಂಚೂರು ಖಾರ, ಎಲ್ಲನೂ ಫ್ಲೇವರ್ಗೆ ತಕ್ಕಂತೆ, ನಿಮಗೆ ರುಚಿ ತಕ್ಕಂತೆ ಬಳಸಬೇಕಾಗುತ್ತೆ. ಇಲ್ಲಿ ಎಲ್ಲ ಮಸಾಲೆಗಳನ್ನ ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲೇ ಉರಿ ಇಟ್ಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ತೇಲ್ ಬರಬೇಕಲ್ವ. ಇಲ್ಲಿ ನಾವು ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಕೂಡ ಹಾಕಿರ್ತೀನಲ್ವ, ಅದ್ರದ್ದು ವಾಸನೆ ಹೋಗಬೇಕು ಅಂದರೆ ಲೋ ಫ್ಲೇಮಲ್ಲೇ ಇಟ್ಟು ಎಲ್ಲ ಎಣ್ಣೆ ಮೇಲೆ ತೇಲ್ ಬರೋ ರೀತಿಯಾಗಿ, ಇಲ್ಲಿ ಕಾಣಿಸ್ತಿದೆಯಲ್ವ, ಈ ರೀತಿಯಾಗಿ ಮೇಲೆ ಬರಬೇಕು. ಅದಾದ ನಂತರ ಸ್ಟಫಿಂಗ್ ನಮಗೆ ರೆಡಿ ಆಗುತ್ತೆ. ನಾವೇನಿಲ್ಲ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಟಿರ್ತೀವಲ್ವ, ಅದನ್ನು ಕೂಡ ಇದರಲ್ಲೇ ಸೇರಿಸ್ಬೇಕಾಗುತ್ತೆ. ಇವಾಗ ಎಲ್ಲ ಸ್ಟಫಿಂಗ್ ರೆಡಿ ಆದಮೇಲೆ ನೋಡಿ, ನಾನು ತೋರಿಸ್ತಿರೋ ಥರ ಉರಿನ ಲೋ ಫ್ಲೇಮಲ್ಲೇ ಇಟ್ಟಿರಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋವರೆಗೂ ಒಂದು ಕಿಳದ ಸಹಾಯದಿಂದ ಗಟ್ಟಿಯಾಗಿ ಪಾತ್ರೆನ ಇಟ್ಕೊಳ್ಳಿ, ಯಾಕಂದರೆ ಬಿಸಿ ಇರುತ್ತಲ್ವ, ಹುಷಾರಾಗಿ. ಅದೆಲ್ಲ ಮುಗಿಸಿದ ಮೇಲೆ ಸ್ಟಫಿಂಗ್ನ ಒಂದು ಕಡೆ ಎತ್ತಿಡಿ. ಇವಾಗೇನು ಮುಂಚೆ ನಾವು 20 ನಿಮಿಷಗಳ ಕಾಲ ಮೈದಾ ಹಿಟ್ಟಿಂದ ಸ್ಟಫಿಂಗ್ ಇರ್ತಲ್ವ, ಅದನ್ನು ನೆನೆ ಇಟ್ಟಿದ್ವಲ್ವ, ಇವಾಗ ನೆಂದಿದೆ. ಒಂದು ಯಾವುದಾದ್ರೂ ಬಟರ್ ಪೇಪರ್, ಇಲ್ಲಿ ನಾನು ಒಳ್ಳೆಣ್ಣೆ ಪಾಕಿಟ್ ಇರುತ್ತಲ್ವ, ಅದರದ್ದು ತೊಗೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತೇಳಿ. ಈ ರೀತಿಯಾಗಿ ಹೋಳಿಗೆ ಅಥವಾ ಒಬ್ಬಟ್ಟು ಯಾವ ರೀತಿ ನಾವು ಮಾಡ್ತೀವಲ್ವ, ಆ ರೀತಿಯಾಗಿ ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ಹರಡ್ಕೋಬೇಕು. ಅದಾದ ನಂತರ ಅದೇನು ಖಾರದ ಸ್ಟಫಿಂಗ್ ಮಾಡಿರ್ತೀವಲ್ವ, ಅದನ್ನು ಕೂಡ ನಾವು ಇದರಲ್ಲೇ ಸೇರಿಸ್ಬಿಟ್ಟು ಹೋಳಿಗೆ ಆಕಾರದಲ್ಲಿ ಅಥವಾ ಹೋಳಿಗೆ ಶೇಪಲ್ಲೇ ನಾವು ಸೇಮ್ ಹೋಳಿಗೆ ಮಾಡೋ ಥರದನ್ನೇ ಇಲ್ಲಿ ನಾವು ಮಾಡಬೇಕಾಗುತ್ತೆ. ಎಲ್ಲನೂ ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ಅರಿಯೋದಿಲ್ಲ. ಇಲ್ಲಿ ಕೆಲವೊಂದು ಆಲೂಗಡ್ಡೆ ದಪ್ಪನಾಗಿತ್ತು, ಅದಕ್ಕಾಗಿ ನಂದು ಒಂಚೂರು ಸ್ವಲ್ಪ ಇಲ್ಲಿ ಸೀಳಿದೆ, ಹಂಗಾಗಿ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಅವ್ರು ಮಾಡಿ ತೋರಿಸ್ತಾ ಇದ್ದಾರಲ್ವ, ಇದೇ ರೀತಿಯಾಗಿ ಮೇಲೆ ಬಂದಿರೋ ಹಿಟ್ಟನ್ನು ಕೂಡ ನೀವು ತೆಗಿಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಹಿಟ್ಟು ಬಂದುಬಿಟ್ರೆ ಹಿಟ್ಟೇ ಜಾಸ್ತಿ ಆಗಿಬಿಡುತ್ತೆ. ಸ್ಟಫಿಂಗ್ ಸ್ವಲ್ಪ ಕಡಿಮೆ ಆದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಉಪ್ಪು ಖಾರ ಎಲ್ಲ ಅದರಲ್ಲೇ ಮಿಕ್ಸ್ ಮಾಡಿರ್ತೀವಲ್ವ, ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ತೆಳುವಾಗಿ ನೀಟಾಗಿ ಕೈಯಿಂದನೇ ನಾದ್ಕೊಳ್ಳಿ, ನಿಮಗೆ ಬಂತು ಅಂದರೆ. ಇಲ್ಲ ಅಂದರೆ ಲಟ್ಟಣಿಗೆಯಿಂದ ಕೂಡ ನೀವು ಹೋಳಿಗೆ ರೀತಿ, ಹೋಳಿಗೆ ಶೇಪಲ್ಲಿ ನೀವು ಕೂಡ ಮಾಡ್ಕೋಬೋದು. ತೋರಿಸ್ತಿದ್ದಾರಲ್ವ, ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ರೌಂಡ್ ಶೇಪ್ ಬರಬೇಕು, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಾನಿಲ್ಲಿ ಅರಿಶಿನ ಆ್ಯಡ್ ಮಾಡಲೇಬೇಕಂತೇನಿಲ್ಲ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ
ಹಾಕಿರೋದಷ್ಟೇ, ಯಾವುದೇ ಫ್ಲೇವರ್ ಅಥವಾ ಟೇಸ್ಟ್ ಅನ್ನೋದು ಕೊಡೋದಿಲ್ಲ. ಅದು ಒಂದೇ ಉದ್ದೇಶ. ಅದಾದ ನಂತರ ಒಂದು ಹಂಚನ್ನು ಕಾಯಕ್ಕಿಟ್ಕೊಳ್ಳಿ. ಸೇಮ್ ಹೋಳಿಗೆ ಅಥವಾ ಒಬ್ಬಟ್ಟು ಯಾವ ರೀತಿಯಾಗಿ ನಾವು ಬೆನೆಸ್ತೀವಲ್ವ ಅದೇ ರೀತಿಯಾಗಿ ಉರಿನ ಸ್ವಲ್ಪ ಜೋರಲ್ಲಿ ಇಟ್ಕೊಂಡಿರಿ. ಯಾಕಂದರೆ ಮೈದಾ ಇರುತ್ತಲ್ವ, ಒಳಗಡೆ ಸ್ಟಫಿಂಗ್ ಬೇರೆ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಜೋರು ಉರಿಲೇ ನಾವು ಬೆನೆಸ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರೋ ಟೇಸ್ಟಿಯಾಗಿರೋ ಸಾಫ್ಟಾಗಿರೋ ಸೂಪರಾಗಿರೋ ಆಲೂ ಪರೋಟ ನಮಗೆ ರೆಡಿ ಆಗುತ್ತೆ. ನೀವು ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಕೂಡ ಮಾಡ್ಕೋಬೋದು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯಾಗಿ ಹೆಲ್ದಿ ರೆಸಿಪಿ ಬೇಕು ಅಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.